ಸಿಎಂ ಆಗೋಕೆ ಆತುರ ಇಲ್ಲ, ಕಾಯೋದಕ್ಕೆ ರೆಡಿ ಅಂತ ಹೇಳಿದ್ದಾರೆ. ಬೆಳಗಾವಿಯ ಕಾಂಗ್ರೆಸ್ ಸಮಾವೇಶದ ವೇಳೆ ಡಿಕೆಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಕೂಗಿದಂತ ಅಭಿಮಾನಿಗಳು ಏನೋ ಬೆಂಬಲಿಗರ ಘೋಷಣೆಗೆ ಬ್ರೇಕ್ ಹಾಕಿ ಡಿಕೆಶಿ ಮಾತನಾಡಿದ್ರು. ಪಕ್ಷ ಸೂಕ್ತ ಸಮಯದಲ್ಲೇ ಸೂಕ್ತ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅಂತ ಡಿಕೆಶಿ ಹೇಳಿದ್ದಾರೆ. ಏನೋ ಅಭಿಮಾನಿಗಳು ಅವರ ಇಚ್ಛೆಯಂತೆ ಅವರು ಕೂಗ್ತಾರೆ ಅಂತ ಹೇಳಿದ್ದಾರೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮದ ವೇಳೆ ನಡೆದಿರುವಂತಹ ಘಟನೆ ಇದು. ರಾಜ್ಯ ಕೈಪಡೆಯಲ್ಲಿ ಸಿಎಂ ಕುರ್ಚಿಯ ವಿಚಾರವಾಗಿ ಸಾಕಷ್ಟು ಸಂಚಲನಗಳು ಮೂಡ್ತಾನೆ ಇದೆ. ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಏನೋ ವರಿಷ್ಠರ ಎಚ್ಚರಿಕೆಯಿಂದ ಸ್ವಲ್ಪ ಬಹಿರಂಗ ಹೇಳಿಕೆಗಳಿಗೆ ಒಂದು ಬ್ರೇಕ್ ಬಿದ್ದಂತಾಗಿದೆ. ಇನ್ನು ಬೆಳಗಾವಿಯಲ್ಲಿ ನಡೆದಂತಹ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮದ ವೇಳೆ ಒಂದು ಘಟನೆ ನಡೆದಿದೆ. ಸಿಎಂ ಆಗೋಕೆ ಆತರ ಇಲ್ಲ, ಕಾಯೋದಕ್ಕೆ ರೆಡಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಬಿಟ್ಟಿದ್ದಾರೆ. ಬೆಳಗಾವಿಯ ಕಾಂಗ್ರೆಸ್ ಸಮಾವೇಶದ ವೇಳೆ ಡಿಕೆ ಶಿವಕುಮಾರ್ ಅವರು ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆಗಳನ್ನ ಕೂಗಿದ್ರು ಅವರ ಅಭಿಮಾನಿಗಳು. ಇನ್ನು ಬೆಂಬಲಿಗರ ಘೋಷಣೆಗೆ ಬ್ರೇಕ್ ಹಾಕಿ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ. ಪಕ್ಷ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನವನ್ನ ಕೈಗೊಳ್ಳುತ್ತಾರೆ ಅನ್ನೋದಾಗಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಅಂದ್ರೆ ಏನ್ ಗಡಿಬಿಡಿ ಇಲ್ಲ, ಸಿಎಂ ಆಗೋದಕ್ಕೆ ಯಾವುದೇ ರೀತಿಯಾದಂತ ಆತುರ ಇಲ್ಲ, ಕಾಯೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿಬಿಟ್ಟಿದ್ದಾರೆ. ಬೆಳಗಾವಿಯ ಕಾಂಗ್ರೆಸ್ ಸಮಾವೇಶದ ಕಾರ್ಯಕ್ರಮದ ಹೊತ್ತಲಾಗಿರುವಂತಹ ಘಟನೆ ಇದು. ಅಭಿಮಾನಿಗಳು ಅವರ ಇಚ್ಛೆಯಂತೆ ಅವರು ಕೂಗುತ್ತಾರೆ, ಕೂಗ್ಲಿ ಬಿಡಿ, ಅವರ ಘೋಷಣೆಗಳಿಗೆ ಯಾರು ಕೂಡ ನಿಲ್ಸೋಕಾಗಲ್ಲ. ಆದರೆ ಪಕ್ಷ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅದರಂತೆ ಸಾಕ್ತೀವಿ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಬೆಳಗಾವಿಯ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಅವರು ಈ ಕುರ್ಚಿಯ ವಿಚಾರವಾಗಿ ಸಾಕಷ್ಟು ಸಂಚಲನ ಮೂಡ್ತಾ ಇತ್ತು. ಆದ್ರೆ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆ ಇದೆಯಲ್ಲ, ಸಾಕಷ್ಟು ಕುತೂಹಲಗಳಿಗೆ ಕಾರಣ ಆಗಿದೆ. ಅಂದ್ರೆ ಯಾವುದೇ ರೀತಿಯಾದಂತಹ ಆತುರ ಇಲ್ಲ, ಕಾಯೋದಕ್ಕೆ ನಾನು ರೆಡಿ ಇದ್ದೀನಿ, ಅಭಿಮಾನಿಗಳು ಕೂಗುತ್ತಾರೆ, ಅವರ ಇಚ್ಛೆಯಂತೆ ಅವರು ಕೂಗ್ಲಿ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೋ ಅಭಿಮಾನಿಗಳು ಅವರ ಇಚ್ಛೆಯಂತೆ ಅವರು ಕೂಗ್ತಾರೆ ಅಂತ ಹೇಳಿದ್ದಾರೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮದ ವೇಳೆ ನಡೆದಿರುವಂತಹ ಘಟನೆ ಇದು. ರಾಜ್ಯ ಕೈಪಡೆಯಲ್ಲಿ ಸಿಎಂ ಕುರ್ಚಿಯ ವಿಚಾರವಾಗಿ ಸಾಕಷ್ಟು ಸಂಚಲನಗಳು ಮೂಡ್ತಾನೆ ಇದೆ. ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಏನೋ ವರಿಷ್ಠರ ಎಚ್ಚರಿಕೆಯಿಂದ ಸ್ವಲ್ಪ ಬಹಿರಂಗ ಹೇಳಿಕೆಗಳಿಗೆ ಒಂದು ಬ್ರೇಕ್ ಬಿದ್ದಂತಾಗಿದೆ. ಇನ್ನು ಬೆಳಗಾವಿಯಲ್ಲಿ ನಡೆದಂತಹ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮದ ವೇಳೆ ಒಂದು ಘಟನೆ ನಡೆದಿದೆ.